ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ಲಾಸ್ಟ್ ಎಪಿಸೋಡಲ್ಲಿ ಈ ಸ್ಟೋರಿನಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ರಾಬರ್ಟ್ ಫಾಸ್ಟರ್ ಪಾಠ. ರಾಬರ್ಟ್ ಫಸ್ಟು ನನ್ನ ಪ್ರೀತಿಯ ಕವಿ. ಅವರ ಅನೇಕ ಕವಿತೆಗಳು ನನಗೆ ತುಂಬ ಇಷ್ಟ. ಅದರಲ್ಲೂ ದಿ ರೋಡ್ ನಾಟ್ ಟೇಕನ್ ಎಲ್ಲದಕ್ಕೂ ಮಿಗಿಲಾಗಿ ಇಷ್ಟ. ನಾನು ಅವರ ಪಾಠವನ್ನು ಹೆಚ್ಚು ಕಡಿಮೆ ಪ್ರತಿದಿನ ಉಪಯೋಗಿಸುತ್ತೇನೆ. ದಿ ರೋಡ್ ನಾಟ್ ಟೇಕೆನ್, ಆಯ್ಕೆ ಮಾಡಲಾಗದಿರುವ ಹಾದಿ. ಹಳದಿ ಕಾಡಿನಲ್ಲಿ ಎರಡು ಹಾದಿಗಳು ಬೇರೆ ಬೇರೆ ಹೋದವು ಮತ್ತು ನಾನು ಅವುಗಳಲ್ಲಿ ಒಂದನ್ನು ಮಾತ್ರ ಆಯ್ದುಕೊಳ್ಳಬೇಕು. ಮತ್ತು ಪ್ರವಾಸಿಗಿನ ನೆಲೆಯಲ್ಲಿ ನಾನು ಬಹಳ ಹೊತ್ತು ಕಾದು ನಿಂತೆ ಮತ್ತು ನಾನು ಒಂದನ್ನು ಆಯ್ದೆ. ಎಷ್ಟು ದೂರವೋ ಅಷ್ಟು ದೂರಕ್ಕೆ, ಅದು ಎಲ್ಲಿಗೋ ತೀರಿಕೊಳ್ಳುವ ತನಕ. ಮತ್ತೆ ನಾನು ಎರಡನೇ ಹಾದಿ ಆಯ್ದೆ. ಅದು ಅಷ್ಟೇ ಚೆನ್ನಾಗಿತ್ತು ಮತ್ತು ಸಂಭಾವನೀಯವಾಗಿ ಅದರ ನೋಟ ವಿಶೇಷವಾಗಿತ್ತು. ಯಾಕೆಂದರೆ ಹುಲ್ಲು ಹೆಚ್ಚಾಗಿ ಬೆಳೆದಿತ್ತು ಮತ್ತು ಪ್ರವಾಸಿಗರು ಕಡಿಮೆ ಮತ್ತು ಆ ಬೆಳಿಗ್ಗೆ ಎರಡು ರಸ್ತೆಗಳಲ್ಲಿ ಒಂದೇ ಬಗೆಯ ತುಳಿದ ಹಾದಿ. ಎಲೆಗಳ ಮೇಲೆ ಯಾರು ತುಳಿದು ನಡೆದಿದ್ದರೋ ಗುರುತಿರಲಿಲ್ಲ. ಓ, ನಾನು ಮೊದಲ ರಸ್ತೆಯನ್ನು ಬೇರೆ ಇನ್ನೊಂದು ದಿನಕ್ಕೆ ಬಿಟ್ಟೆ, ಆದರೆ ಅದು ಯಾವ ಕಡೆ ಸಾಗುತ್ತದೆ ಎಂಬ ಅರಿವು ಮೊದಲಿಗೆ ಇತ್ತು. ನಾನಲ್ಲಿಗೆ ಮತ್ತೆ ತಿರುಗಿ ಬರುವುದೆಲ್ಲವೊಂದು ಖಾತ್ರಿಯಿತ್ತು. ನಾನು ನಿಟ್ಟುಸಿಟ್ಟು ಹೇಗೆ ಹೇಳುವೆ, ಈಗಿನಿಂದ ಯುಗ ಯುಗಗಳು ಕಳೆದ ಮೇಲೂ ಒಂದು ಕಾಡಿನಲ್ಲಿ ಎರಡು ಹಾದಿಗಳು ಬೇರೆ ಬೇರೆ ಸಾಗುತ್ತವೆ ಮತ್ತು ನಾನು ಹಾದಿಯನ್ನು ಆಯ್ದೆ. ಅದರಲ್ಲಿ ಕಡಿಮೆ ಜನರು ಸಂಚರಿಸುತ್ತಾರೆ ಮತ್ತು ಅದರಿಂದಾಗಿಯೇ ಎಲ್ಲ ವ್ಯತ್ಯಾಸ ಕಂಡಿತ್ತು ಮತ್ತು ಅದರಿಂದಾಗಿಯೇ ಪೂರ್ತಿ ವ್ಯತ್ಯಾಸ ಕಂಡಿತ್ತು. ಇಷ್ಟು ವರ್ಷಗಳಿಂದ ನಾನು ಆಗಾಗ ರಾಬರ್ಟ್ ಫಾಸ್ಟನ್ ಕವಿತೆಗಳ ಬಗ್ಗೆ ಯೋಚಿಸಿದ್ದೆ. ಹಣದ ವಿಷಯದಲ್ಲಿ ನನ್ನ ಉಚ್ಚ ಶಿಕ್ಷಣ ಪಡೆದ ಡ್ಯಾಡ್ನ ಸಲಹೆ ಮತ್ತು ಧೋರಣೆ ಒಪ್ಪುವ ನಿರ್ಣಯ ದುಸ್ತರವೆನಿಸಿತ್ತು. ಆದರೆ ಅದು ಎಂತಹ ನಿರ್ಣಯವಾಗಿತ್ತೆಂದರೆ ಅದು ನನ್ನ ಬದುಕಿನ ದಿನಕ್ಕೆ ಬದಲಾಯಿಸಿತು. ಒಂದು ಸಲ ನಾನು ಯಾರ ಮಾತನ್ನು ಕೇಳಲಿ ಎಂಬುದಾಗಿ ನಿರ್ಣಯಿಸುವ ಒಳಗಾಗಿ ಹಣದ ಬಗೆಗಿನ ನನ್ನ ಶಿಕ್ಷಣ ಪ್ರಾರಂಭವಾಗಿ ಬಿಟ್ಟಿತ್ತು. ನನ್ನ ಶ್ರೀಮಂತ ಡ್ಯಾಡ್ ನನಗೆ 30 ವರ್ಷಗಳ ಕಾಲ ಕಲಿಸಿದರು. ನನಗೆ 39 ವರ್ಷ ಪೂರ್ತಿಯಾಗುವವರೆಗೂ. ಆಮೇಲೆ ಅವರು ಕಲಿಸುವುದನ್ನು ಬಿಟ್ಟುಬಿಟ್ಟರು. ಅಷ್ಟರೊಳಗೆ ನನಗೆ ಅವೆಲ್ಲ ಕರತಲಮಲಕವಾಗಿ ಬಿಟ್ಟಿದೆ ಎಂದು ಅವರಿಗೆ ಮನದಟ್ಟಾಗಿತ್ತು. ನನ್ನ ದಪ್ಪ ತಲೆಯೊಳಗೆ ತುರುಕಲು ಪ್ರಯತ್ನಿಸಿದರು. ಹಣ ಶಕ್ತಿಯ ಒಂದು ರೂಪವೆನ್ನಬೇಕು, ಆದರೆ ವಿತ್ತೀಯ ಶಿಕ್ಷಣ ಅದಕ್ಕೂ ಮಿಗಿಲಿನ ಶಕ್ತಿಶಾಲಿ. ಹಣ ಬರುತ್ತದೆ ಹೋಗುತ್ತದೆ, ಆದರೆ ಹಣ ಹೇಗೆ ಕೆಲಸ ಮಾಡುತ್ತದೆ ಎನ್ನುವುದನ್ನು ನೀವು ತಿಳಿದುಬಿಟ್ಟರೆ ಅದರ ಮೇಲೆ ನಿಗಾ ವಹಿಸುತ್ತೀರಿ. ಮಾತ್ರವಲ್ಲ, ಸಂಪತ್ತನ್ನು ಕೂಡಿ ಹಾಕಲು ಶುರು ಮಾಡುತ್ತೀರಿ. ಬಹುತೇಕ ಮಂದಿ ಸ್ಕೂಲ್ ಮತ್ತು ಕಾಲೇಜಿಗೆ ಹೋಗಿ ಇರುತ್ತಾರೆ, ಆದರೆ ಅವರಿಗೆ ಹಣ ಹೇಗೆ ಕೆಲಸ ಮಾಡುತ್ತದೆ ಎನ್ನುವುದರ ಪರಿಜ್ಞಾನವಿರುವುದಿಲ್ಲ. ಹಾಗಾಗಿ ಅವರು ಹಣಕ್ಕಾಗಿ ಕೆಲಸ ಮಾಡುವಲ್ಲಿ ತಮ್ಮ ಪೂರ್ತಿ ಜೀವನವನ್ನು ವ್ಯಯಿಸುತ್ತಾರೆ. ನನ್ನ ಶಿಕ್ಷಣ ಪ್ರಾರಂಭವಾಗುವ ಕಾಲಕ್ಕೆ ನಾನು ಕೇವಲ 9 ವರ್ಷದವನಾಗಿದ್ದೇನೆ. ಹಾಗಾಗಿ ನನ್ನ ಶ್ರೀಮಂತ ಡ್ಯಾಡ್ ಯಾರಿದ್ದಾರೋ ಅವರು ತೀರಾ ಸರಳವಾಗಿದ್ದರು. ಬಾಕಿ ವಿಷಯಗಳ ಏನೇ ಇರಲಿ, ಅವರ ಕೇವಲ 6 ಮುಖ್ಯ ಪಾಠಗಳಿದ್ದವು. ಅದನ್ನವರು 30 ವರ್ಷಗಳ ಕಾಲ ಪುನರಾವರ್ತಿಸುತ್ತಲೇ ಇದ್ದರು. ಈ ಪುಸ್ತಕ 6 ಪಾಠಗಳ ವಿಷಯದ ಮೇಲೆ ಅವನ್ನು ಅಷ್ಟೇ ಸರಳವಾಗಿ ಹೇಳಲಾಗಿದೆ. ಶ್ರೀಮಂತ ಡ್ಯಾಡ್ ನನಗೆ ಕಲಿಸಿದ ರೀತಿಯಲ್ಲಿ ಗಮನವಿರಲಿ. ಪಾಠವೆಂದರೆ ಉತ್ತಮವರಲ್ಲ, ಅದರ ಅರ್ಥವೆಂದರೆ ಮಾರ್ಗದರ್ಶನ. ಎಂತಹ ಮಾರ್ಗದರ್ಶನವೆಂದರೆ ಅತ್ಯಂತ ಶ್ರೀಮಂತನಾಗಲು ನಿಮಗೂ ನಿಮ್ಮ ಮಕ್ಕಳಿಗೂ ಸಹಾಯ ಮಾಡುವ ಈ ನಿರಂತತೆಯ ಪ್ರಪಂಚದಲ್ಲಿ ಪರಿವರ್ತನಶೀಲತೆ ಮತ್ತು ಅನಿಶ್ಚಿತತೆ ಏನೇ ವಿಷಯವಾಗಿ ಜರಗಲಿ. ಈ ಸ್ಟೋರಿ ಮುಂದಿನ ಭಾಗದಲ್ಲಿ ತುಂಬ ಇಂಟ್ರೆಸ್ಟವಾಗಿ ಇರುತ್ತದೆ. ಹಣ ಹೇಗೆ ಗಳಿಸಬೇಕು, ಹಣ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದು ಮುಂದಿನ ಸ್ಟೋರಿದಲ್ಲಿ ಇರುತ್ತೆ. ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.